ಏನು ಹೋಗಾಗಿಲ್ಲ ಅಂದ್ರು ಇದು ರೈತ ಸಂಘ ಬಿಡುದಿಲ್ಲ. 3,000 ನಮ್ಮ ಅಧ್ಯಕ್ಷರು ಹೇಳ್ಯಾರು, ಗುರುಗಳು ಹೇಳ್ಯಾರು, 3,500 ಕೊಡಬೇಕು, ಇಲ್ಲಾಂದ್ರೆ 3,400 ಘೋಷಣೆ ಮಾಡಬೇಕು. ಫ್ಯಾಕ್ಟ್ರಿಗೆ ಒಂದೊಂದು ಗೋರ್ಮೆಂಟ್ ಕಾಟ ಕುಣಿಸ್ಬೇಕು. ಹಾನ್ರಿ, ಅದಕ್ಕ ಹಿಂದ್ ಬಬಲಾದವ್ರು ಒಂದು ಮಾತು ಹೇಳ್ರ, ಕಂಡದ ಹೇಳ್ರು ಮಿಂಡ್ರಿ ಮಕ್ಕರಿ ಅಂತ ಹೇಳ ನಾವು. ಕಂಡದ ಹೇಳ್ರು ಮಿಂಡ್ರಿ ಮಕ್ಕರಿ ಅಂತ ಯಾಕೆ ಹೇಳ್ದಂದ್ರ ಇವ್ರಿಗೆ ಕಣ್ಣಿ ಕಂಡ್ರು ರೈತರ ಸಂಕಟ, ರೈತರ ಅನುಭವ, ಇವ್ರಿಗೆ ಸನಿಕಿ ಹಚ್ಚಿ ರಾತ್ರಿ ಬಾರದಾಗ ನೀರ್ ಹಸಾಕ್ ಹಚ್ಬೇಕು ಇವ್ರ ಎಮ್ಮೆಲ್ಲೆಗಳನ್ನ. ಅಂದ್ರೆ ಇವ್ರಿಗೆ ಗುದ್ನ್ಯಾಗ ನೀರ್ ಬರ್ತಾವ ಇವ್ರಿಗೆ. ಅಲ್ರಿ ಸರ ಫ್ಯಾಕ್ಟ್ರಿಗಳು ಹಾಕೊಂಡ ಬೇರೆ ಬೇರೆ ಬಿಸ್ನೆಸ್ಗಳು ಹಾಕೊಂಡ ಕೋಟಿ ಗಂಟ್ಲೆ ಮಾಡ್ಕೊಂಡ್ ಕುಂತಾರ. ಅವ್ರ್ಯಾಕೆ ಸನಿಕೆ ಹಿಡ್ಕೊಂಡ್ ಬರ್ಬೇಕು? ಅವ್ರ್ಯಾಕೆ ಹಿಡ್ಕೊಂಡ್ ಬರ್ಬೇಕು? ನಮ್ದು ಹೇಲ್ ತಿಂದಾರು, ನಮಗ್ ಸಗಣಿ ತಿಂದಾರು. ರೈತರದ ಅನ್ನ ತಿಂದ ಇವತ್ತಿಗೆ ಕೋಟಿ ಗಂಟ್ಲೆ ಆಸ್ತಿ ಮಾಡಿ ಗಳಿಸಿ ತಮ್ಮ ಎಲ್ಲ ಮಕ್ಕಳ ಹ್ಯಾಂಡ್ರ ಮಕ್ಕಳ ಎಲ್ಲರೂ ಉದ್ದಾರ ಆಗತ್ತಾರ. ಉದ್ದಾರ ಆಗಿ ರೈತನ ಕೊಲ್ಲಾಕತ್ತಾರು. ಒಂದ್ ಏಮಿ ಹಾಲ ಬಾಡಿ ಏಮಿ ಹಿಂಡುವತ್ ನಮ್ಮ ಮನ್ಯಾಗ ಚಲೋ ಅಂತ ಮೂಳೆ ಏಮಿ 1 ಲಕ್ಷ ರೂಪಾಯಿ ತಂದು ಕೊಟ್ರ ಇವ್ರ ಬಡಿತಿ ಏಮಿ ಹಿಂಡುಸದಕ್ ಬಂದಾಗತ್ತ. ಯಾಕೆ ಹೇಳು? ರೈತರ ನಟ್ ಹಿಂಡ್ಕೊಂಡ್ ತಿನ್ನಾಕತ್ತಾರ ಇವ್ರು. ಒಂದು ಹೆಂಡಿ ಬುಟ್ಟಿ ಇವ್ರ ತಲೆ ಮೇಲೆ ಹೊರಿಸಿದಾಗ ಗೊತ್ತಾಕತಿ ರೈತರ ಸಂಕಟ. ಇವತ್ತಿಗೆ ಈ ಗುರ್ಲಾಪುರ ಕ್ರಾಸ್ದಾಗ 8 ಮಂದಿಗೆ ಅನ್ನ ಹಾಕಿ 8 ಮಂದಿಗೆ ಸಂತೃಪ್ತಿ ಮಾಡಾಕತೈತಿ. ಇದು ಎಲ್ಲಾ ದೇವ್ರು ಬಂದು ಹೋದವು ಇಲ್ಲಿ ಈ ಜಾಗಕ್ಕೆ, ಎಲ್ಲಾ ದೇವ್ರು ಬಂದೋದು. ಅದಕ್ಕೆ ಬಬಲಾದವ್ರು ಹೇಳ್ರ, ಹರಿವ ಹಾವಿನ ಗಂಡ, ಉರಿವ ಕಿಚ್ಚಿನ ಗಂಡ, ತುಂಟ ಜಗಮನ ಗಂಡ, ಮಂಡ ಮುಸುಲು ಗಂಡ, ಓದ ಹೇಳವರ ಗಂಡ, ಒದರಿ ಹೇಳವರ ಗಂಡ, ಮಾಡಿಸವರ ಗಂಡ, ಮಾಡಿಸಿಕೊಳ್ಳವರ ಗಂಡ, ವಿಧಿಯ ಗಂಡ, ವಿಲಾಸನೆಯ ಗಂಡ, ಕಣಿಸಿನ ಗಂಡ, ಮನುಷ್ಯನ ಗಂಡ, ಆದಿ ಗಂಡ, ಅನಾದಿ ಗಂಡ, ಕೊಟ್ಟ ಹಂಗಸವರ ಗಂಡ, ಇಟ್ಟ ಹಂಗಸವರ ಗಂಡ, ಕೊಲ್ಲಾಪುರದ ಮಹಾಲಕ್ಷ್ಮಿ ಗಂಡ, 3 ಲೋಕ ಪುಂಡಿ ಪ್ರಚಾರಕ್ಕೆ ಇದೋತ್ರ ನಾವು 3 ಲೋಕದ ಗಂಡ ಇವತ್ತಿಗೆ ಇಲ್ಲಿ ಗುರ್ಲಾಪುರ ಕ್ರಾಸ್ಗೆ ಬಂದು ಹೋಗ್ಯಾನ. ಬಬಲಾದಿ ಅಜ್ಜ ಸಿರಸಲ್ಲಿ ಜಗದ್ ಗುರುಗಳು ಬಂದ್ರು, ಎಲ್ಲಾ ಮಠಮಾನಿಗಳೆಲ್ಲ ಬಂದ್ರ. ಇವರಿಗೆ ಹೊಟ್ಟಿಗೆ ಅನ್ನ ತಿಂತಾರನ್, ನಿದ್ದೆ ಮಾಡಾಕತ್ತಾರು, ಇಟ್ಟೆಲ್ಲ ತ್ರಾಸ ಎದಕ್ ತಗೋಕಿತ್ತಾರ ಇವ್ರ. ದೇವ್ರು ಬಂದು ಜಾಗಕ್ಕೆ ನಿಂತೈತಿ ಅಂದ್ರೆ ರೈತರ ಖಬರ್ ಇಲ್ಲ ಅಂದ್ರೆ ಇವ್ರ ರಾಜಕೀಯ ತಗೊಂಡ್ ಏನ್ ಮಾಡಕ್ ಸಾಧ್ಯ? ರಾಜಕೀಯ ಬೇಡ ಇದ. ಇವ್ರ ಕಣಿಕಾರ ನೋಡ್ಬೇಕಾಗೈತಿ. ಇವ್ರಿಗೆ ಮಾನವೀಯತೆ ದೃಷ್ಟಿಯಿಂದ ಇವ್ರಿಗೆ ಕೊಡ್ಬೇಕು ಅನ್ನುವಂತ ಅವ್ರ ಮನಸ್ಸು ಬೇಕು. ಯಾರ ಮೇಲೂ ನಮಗೆ ಸಿಟ್ಟಿಲ್ಲ. ರೈತರ ಬೇಡಿಕೆ ಏನೈತಿ? 3,500 ರೂಪಾಯಿ. ಈ 3,500 ರೂಪಾಯಿ ತಗೊಂಡ್ರಿಪ್ಪ, ಕೊಟ್ರಿ. ನಾಳೆ ಮತ್ತ ಎಲೆಕ್ಷನ್ ಟೈಮ್ದಾಗೂ ಬರ್ತಾರ, ನಾವು 3,500 ರೂಪಾಯಿ ಮಾಡಿದ್ವು ಅಂತ ಅವಾಗ ಮತ್ತೆ ಹೊಳ್ಳಿ ಅವ್ರ ಓಟ್ ಹಾಕಾರು. ಇಲ್ಲಿ ಆತನ ಕೇಳ್ರಿ, ಅವಾಗ ಊರು ಗೇಟಿ ಬರ್ತಾರ ಅವ್ರು. ಚೇಲ್ಯಾಗಳು ಇರ್ತಾರ, ಚೇಲ್ಯಾಗಳು. ಆ ಚೇಲ್ಯಾಗಳು ಮೊದಲು ಚಪ್ಪಲ್ ಪೂಜೆ ಮಾಡ್ತೀವಿ ನಾವು ಊರಾಗ. ಅವ್ರ 10 ಮಂದಿ 11 ಮಂದಿ ರೊಕ್ಕ ತಗೊಂಡ್ ಬೆನ್ನ ಹತ್ತಿ ಮನಿ ಮುನ್ನ ಅಡ್ಯಾಡ್ತಾರ. ಅವ್ರ ಮೊದಲು ಒಳಗೆ ಕರೆದು ಕುಂಡಿಗೆ ಹೋಯ್ತು. ಅವ್ರನ್ನ ಕುಂಡಿಗೆ ವಾದ ಅವ್ರ ಮಣಗಸ್ತು ಮೊದಲ. ಆ ರೈತ ಸಂಘ ಮಾಡ್ತೈತಿ ಮುಂದಿನ 2028ಕ್ಕೆ. 2028ಕ್ಕೆ ಒಂದು ಏನಂತೀರಿ ನೀವು? ರೊಕ್ಕ ಹಂಚಲಾರ್ದ ಎಲೆಕ್ಷನ್ ಆಗಲಿದ್ರೆ ಸತ್ಯುಗ ಚಾಲು ಆಕೈತಿ. 2028ಕ್ಕೆ ರೈತ ಸಂಘದಿಂದ, ಗುರುಜಿದಿಂದ, ಚೂಣಪ್ಪ ಪೂಜಾರಿಂದ, ಎಲ್ಲಾ ಸರ್ವ ನಮ್ಮ ರೈತ ಸಂಘದಿಂದ ಎಲ್ಲ ಸರ್ವ ಎಪಿ ಪ್ರತಿಯೊಂದು ಮನೆಗೂ ಒಬ್ಬ ರೈತದಾನ. ಯಾರು ಇಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಯಾರು ಯಾವ ಜಾತಿ ಇಲ್ಲ, ಎಲ್ಲ ಒಂದ ಜಾತಿ, ರೈತ ಜಾತಿ. ಆ ರೈತ ಜಾತಿಯಿಂದ 2028ಕ್ಕೆ ಇವ್ರಿಗೆ ಉತ್ತರ ಕೊಟ್ಟು ದಾಡ್ತೈತಿ. ನಕ್ಕೆ ಸತ್ತ ಸಿದ್ಧ. ಅಲ್ರಿ, ಮೊನ್ನೆ ನಾ ಏನ್ ಹೇಳ್ರಿ, DCC ಬ್ಯಾಂಕ್ ಎಲೆಕ್ಷನ್ ಒಳಗ ಅಲ್ಲಿ ಜಾತಿ ಬತ್, ಹಣ ಬಂತ್, ತೋಳ ಬಲ ಬತ್, ಅಂದ್ರೆ ಕಿಡ್ನಾಪ್ ಮಾಡ್ರು, ರೊಕ್ಕನೂ ಕೊಟ್ರು, ಜಾತಿದನು ಮಾತಾಡ್ರು. ಹೌದಾ? ಅವಾಗ ಇಲ್ಲಿ ಸಾಕಷ್ಟು ಜನ ಮಂದಿ ನಿಂತವ್ರ, ಇದ ನಮ್ಮ ಜಾತಿ ನಿಮ್ಮ ಜಾತಿ ಅಂತ ಮಾತಾಡಿದವ್ರದು ಅದಾರ. ಅವ್ರದ್ದು ಫುಟೇಜಸ್ ಅದಾವ ನಮ್ಮ ಹತ್ರ. ನಾ ಏನ್ ಕೇಳಕತ್ತೀನಿ, 28ಕ್ಕೆ ಮಾತು ಹೊಳ್ಳಿ ಇಂಥ ಜಾತಿ ಮಾತನ್ನ ಮಾತಾಡಿ ಒಡಕ್ ಹುಡ್ಸಂಗಿಲ್ಲ ಅನ್ನಕ್ ಏನ್ ಗ್ಯಾರಂಟಿ? ನೀವು ಒಡೆಯಂಗಿಲ್ಲ ಅನ್ನಕ್ ಏನ್ ಗ್ಯಾರಂಟಿ? ಏನ್ ಗ್ಯಾರಂಟಿ ಅಂದ್ರ ರೊಕ್ಕ, ಹೆಂಡ, ಹೆಣ ಇವನ್ನೆಲ್ಲ ಸೈಡ್ ಬದಿಗೆ ಗೊತ್ತು. ನಮಗೀಗ ಅನುಭವ ಆತ. ಈಗ ಮೂಳೆ ಎಮ್ಮಿ ತಂದು ಕಟ್ರಿ ಹಂಗ, ಜವಾರಿ ಎಮ್ಮಿ ತಂದು ಕಟ್ರಿ ಹಂಗ, ಜವಾರಿ ಆಕಳ ತಂದು ಕಟ್ರಿ ಹಂಗ. ಇದನ್ನ ಯಾ ಎಮ್ಮಿ ಕಟ್ರಿ ನಮಗೆ ಎಮ್ಮಿ ಹಿಂಡ್ತೈತಿ ಗೊತ್ತು ಮಾಡ್ಕೋತೀವಿ ನಾವು. ಗೊತ್ತು ಮಾಡ್ಕೊಂಡ್ ಈಗ ಯಾ ಎಮ್ಮಿ ಕಟ್ಟೋರ ಅದನ್ನ ಮೂಳೆ ಎಮ್ಮಿ ಕಟ್ಟಿದ್ವು. ಮೂಳೆ ಎಮ್ಮಿ ಕಟ್ಟಿ